ನಾನು ಹೇಳೋ ಈ ವಿಧಾನದಲ್ಲಿ ಕರದಂಟು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಕೂಡ ಕೆಡೋದಿಲ್ಲ. ಪಾಕದ ಆಣ್ ತೊಗೋಬೇಕಾದ್ರೆ ಗಟ್ಟಿ ಆಗುತ್ತೆ ಅನ್ನೋ ಭಯ ಇರ್ತದೆ. ಸೊ ನಾನು ಸಿಂಪಲ್ ಆಗಿರೋ ಒಂದು ಟಿಪ್ಸ್ ಕೂಡ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ಬರ್ರಿ. ಇಲ್ಲಿ ನಾನು ಅರ್ಧ ಕೆಜಿ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಒಂದು 250 ಗ್ರಾಮ್ನಷ್ಟು ಪುಟಾಣಿನ ತೊಗೊಂಡಿದ್ದೀನಿ, ಅಂದರೆ ಹುರುಗಡಲೆ. ಹಾಗೆ ಸ್ವಲ್ಪ ಒಣ ಕೊಬ್ಬರಿ ತುರಿ, ಹಾಗೆ ಒಂದು 4ರಿಂದ 5 ಏಲಕ್ಕಿನ ತೊಗೊಂಡಿದ್ದೀನಿ. ನಾವು ಸಕ್ಕರೆನ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಪುಟಾಣಿನ ತೊಗೋಬೇಕಾಗ್ತದೆ. ಇಲ್ಲಿ ನಾನು ಅರ್ಧ ಕೆ ಜಿ ಸಕ್ಕರೆಗೆ 250 ಗ್ರಾಮ್ನಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ನೀವು 1 ಕೆ ಜಿ ಸಕ್ಕರೆ ತೊಗೊಳಂಗಿದ್ರೆ ಪುಟಾಣಿನ ಅರ್ಧ ಕೆ ಜಿ ತೊಗೋರಿ. ಸೊ ಇಲ್ಲಿ ನಾನು ಪುಟಾಣಿನ ನೈಸಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟ ಆದರೆ ಸಾಕು, ತರಿ ತರಿ ಇರಬಾರ್ದು, ಫುಲ್ ಸಾಫ್ಟ್ ಆಗಿರಬೇಕು. ಹಾಗೆ ನಾನು ಒಂದು ತಟ್ಟೆಯಲ್ಲಿ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕು, ಕರದಂಟು ಹಾಕುವಾಗ ಸುಲಭ ಆಗುತ್ತೆ ಅಂತ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಸಕ್ಕರೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕಾಗ್ತದೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರೋದು ತಡ ಆಗ್ತದೆ. ಸೊ ಹಾಗಾಗಿ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕಾಗ್ತದೆ. ಕರದಂಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾನು ಹೇಳೋ ಈ ಮೆಥಡನ್ನು ಫಾಲೋ ಮಾಡಿರಿ. ಬರ್ರಿ ಇವಾಗ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಒಂದು 5ರಿಂದ 6 ನಿಮಿಷ ಅಷ್ಟರಲ್ಲಿ ಪಾಕ ಬಂದಿರ್ತದೆ. ಸೊ ನಾವು ನೋಡ್ಕೋಬೇಕಾಗ್ತದೆ. ಈ ಕರದಂಟಿಗೆ ಪಾಕ ತುಂಬ ಗಟ್ಟಿಯಾಗೂ ತೊಗೋಬಾರ್ದು, ತುಂಬ ಇಳುಕಾಗೂ ತೊಗೋಬಾರ್ದು. ಸರಿಯಾದ ಪ್ರಮಾಣದಲ್ಲಿ ಒಂದೆಳೆ ಪಾಕ ಬರಬೇಕು. ಸೊ ನಾವು ನೋಡಿಕೊಂಡು ಒಂದು 5ರಿಂದ 6 ನಿಮಿಷ ಕುದ್ದಿದ ಮೇಲೆ ನಾವು ಚೆಕ್ ಮಾಡಬೇಕಾಗ್ತದೆ. ಒಂದು ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ಈ ಪಾಕನ ಚೆಕ್ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ ಚೆನ್ನಾಗಿ ಕುದಿಲಿಕತ್ತದ. ಹಂಗೆ ಈಗ ನಾನೊಂದು ಪ್ಲೇಟಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೇ ನೀರೊಳಗೆ ಈ ಪಾಕನ ಹಾಕ್ಕೋಬೇಕು. ನೋಡಿರಿ ಇವಾಗ ನಾನು ಹಾಕಿ ತೋರಿಸ್ತೀನಿ. ಈಗ ಹಾಕಿದಾಗ ಇದು ಪೂರ್ತಿ ಸ್ಪ್ರೆಡ್ ಆಗಬಾರ್ದು, ಎಲ್ಲಿನೂ ನೋಡಬೇಕು. ಒಂದು ಬೆರಳಿಂದ ಎಲ್ಲ ಒಟ್ಟಿಗೆ ಸೇರಿಸಿ ನೋಡಬೇಕು. ಇದಿನ್ನೂ ಬಂದಿಲ್ಲ, ಇದು ಇನ್ನೂ ಒಂದು 2 ನಿಮಿಷ ಕುದಿಬೇಕಾಗ್ತದೆ. ಸೊ ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕಿ ನೋಡ್ತೀನಿ. ನೋಡಿರಿ ಈಗ ಹಾಕಿದಾಗ ಇದು ತೆಳಗಡೆ ಕೂತ್ಕೋಬೇಕು. ಈ ಒಂದು ಬೆರಳಿಂದ ನಾವು ಹಿಂಗೆ ಒಟ್ಟಿಗೆ ಸೇರಿಸಿದಾಗ ಅದು ಒಟ್ಟಿಗೆ ಹಿಂಗೆ ಕೂತ್ಕೋಬೇಕು. ಈಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈ ಪಾಕಕ್ಕೆ ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೋಬೋದು, ಆಪ್ಷನಲ್ಲು. ನಾನಿಲ್ಲಿ ಹಾಕ್ತಾ ಇಲ್ಲ. ಈಗ ನಾನು ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ಟವನ್ನು ನಾನು ಆಫ್ ಮಾಡಿದ್ದೀನಿ. ಈಗ ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕೈ ಬಿಡದೇನೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಹಿಟ್ಟನ್ನು ಸ್ವಲ್ಪನೇ ಹಾಕೋರಿ, ಒಮ್ಮೆಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಸರಿಯಾದ ಅಳತೆಯಲ್ಲಿ ಈ ಕರದಂಟು ಮಾಡಿದಾಗ ತುಂಬಾ ಚೆನ್ನಾಗಿ ಬರ್ತದೆ. ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಇವಾಗ ನೀಟಾಗಿ ಕೈ ಬಿಡ್ದೇನೆ ನಾನು ಕಲಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು, ಅದು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಈ ಹಿಟ್ಟು ಈ ಥರ ರಿಬ್ಬನ್ ಥರ ಬರಬೇಕು, ಅಂದರೆ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿರಿ ಇವಾಗ ಪೂರ್ತಿಯಾಗಿ ಕಲಸಿದ್ದೀನಿ. ಈಗ ನಾನು ಒಂದು ತಟ್ಟೆಗೆ ತುಪ್ಪನ ಹಚ್ಚಿಟ್ಟಿದ್ನಲ್ವ, ಇವಾಗ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಗಟ್ಟಿ ಆಗಿಬಿಡುತ್ತೆ, ಬೇಗನೆ ಹಾಕ್ಕೋಬೇಕು. ಪಾಕ ಮಾಡುವಾಗ ಏನಾದರೂ ಗಟ್ಟಿ ಆದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ರಿ, ಅದು ಕರೆಕ್ಟ್ ಆಗ್ತದೆ. ಇದೇ ಟಿಪ್ಸು. ಸೊ ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಒಣ ಕೊಬ್ಬರಿ ತುರಿನ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷ ಆರಲಿಕ್ಕೆ ಬಿಡ್ತೀನಿ. ಇವಾಗ ಆರಿದೆ. ಇದು ಒಂದು ಚಾಕುವಿನ ಸಹಾಯದಿಂದ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗ್ತದೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಹಾಗೆ ಕಟ್ ಮಾಡ್ಕೋರಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ಕಟ್ ಮಾಡ್ಕೋರಿ, ಅಂದರೆ ನೀಟಾಗಿ ಬರ್ತದೆ. ಸೊ ನೋಡಿರಿ ಇವಾಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಒಂದು ತೆಗೆದು ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ಲು ಸಾಫ್ಟಾಗಿ ಬಂದೈತಿ. ಬಾಯಲ್ಲಿಟ್ಟರೆ ಹಂಗೆ ಕರಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದೈತಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.